ಕಂದ, ನಿಮ್ಮಪ್ಪನ ದಿನ ದಿನ ಜಾಸ್ತಿ ಆಯ್ತು. ಎಷ್ಟು ದಿನ ಆಯ್ತು ಹೋಗಿ? ಒಂದ್ ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಎಂತದೂ ಇಲ್ಲ. ಹೋದ್ಮೇಲೆ ನಾನ್ ಹೇಗಿದ್ದೀನಿ, ನೀನ್ ಹೇಗಿದ್ಯಾ ಅಂತ ಒಂದೂ ಕೇಳಿಲ್ಲ. ಇರು, ನಿಮ್ಮಪ್ಪಂಗ್ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ನೀನು ನಿಮ್ಮಪ್ಪಂಗೆ ಸಪೋರ್ಟಾ? ಇರ್ಲಿ ಇರ್ಲಿ, ಅದೇನೇ ಆಗ್ಲಿ, ನಾನಂತೂ ನಿಮ್ಮಪ್ಪನ್ ಸುಮ್ನೆ ಬಿಡಲ್ಲ. ಉಗ್ದು ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತೀನಿ, ನೋಡ್ತಾ ಇರು. ವಿಕ್ಕಿ, ಎಸ್, ವಿಕ್ರಾಂತ್ ವಸಿಷ್ಠ ಇನ್ನಿಲ್ಲ. ಅವನ ತಾಯಿ ಬಗ್ಗೆ ಸತ್ಯ ತಿಳ್ಕೊಂಡಿದ್ದೀನಾನೆ ಫಿನಿಶ್. ಮುಗೀತು, ನನ್ನ ಕತೆ ಆಯ್ತು. ನೀನು ಸತ್ಯ ಹೇಳ್ಬೇಕು ಅಂತ ಹೊರಟಿದ್ದಲ್ಲ, ಹೋಗು. ಈಗ್ಲೇ ವೇದಾಂತ ಹತ್ರ ಹೋಗಿ ನಿನ್ನ ವಿಷಯ ಎಲ್ಲ ಹೇಳು. ಸಾರಿ, ಕಟ್ಟು ಸತ್ಯ ಹೇಳು. ನೀನೇನಾದ್ರೂ ಅವನಿಗೆ ಹೇಳಿದ್ರೆ ಈ ಕತೆ ಮುಂದುವರಿಯತ್ತೆ. ಆ ತಾಯಿ ವಾಪಸ್ ಬರ್ತಾಳೆ. ಇನ್ನ ಉಳಿದಿರೋ ಒಬ್ಬ ಮಗನ ಹತ್ರ ನಾನೇ ಕಣಪ್ಪ ನಿನ್ ತಾಯಿ ಅಂತ ಹೇಳ್ತಾಳೆ. ಸತ್ಯ ಗೊತ್ತಾದ ನೆಕ್ಸ್ಟ್ ಮೊಮೆಂಟ್ ನೋಡಿದ್ಯಾ? ಮಕ್ಕಳ ಪ್ರಾಣನೇ ಬಲಿ ಕೊಡ್ಬೇಕಾಗತ್ತೆ. ಅಷ್ಟೊಂದು ಕಾಸ್ಟ್ಲಿ ಈ ಸತ್ಯ. ಪಾಪ, ಒಬ್ಬ ಮಗನ್ನ ಕಳ್ಕೊಂಡೇ ಬಿಟ್ಲು ಆ ತಾಯಿ. ಅದಕ್ಕೆ ಹೇಳು, ಸತ್ಯ ಕಹಿ ಅಂತ. ಅದನ್ನ ಹೇಳೋದು, ಕೇಳೋದು, ಅರಗಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಏನು ಹೇಳ್ತಾ ಇದೆಯಲ್ಲ, ಈಗ ನಮ್ಮ ಟೈಮ್ ಶುರು, ಹುಷಾರು ಅಂತ. ಹುಷಾರು ಹುಷಾರು. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಮೋಸ ನೋ ಮಾಯೆ.
ಹಾಗೆಲ್ಲ ರಾಯ್ರೆ, ನೀವು ಈ ಊರಿಗೆ ಹೊಸಬ್ರಲ್ಲ, ಅದಕ್ಕೆ ದಾರಿ ರೋಡ್ ಎಲ್ಲ ಗೊತ್ತಾಗಲ್ಲ. ಇಲ್ಲೇ ಪಕ್ಕದ ರೋಡ್ಗೆ ಹೋಗಿ ಬಂದೆ ಅಷ್ಟೇ. ರಾಯ್ರೆ, ಎಲ್ಲಾದ್ರೂ ಹೋಗಿ, ಆದರೆ ಒಂದ್ಸತಿ ಹೇಳ್ಬಿಟ್ಟು ಹೋಗ್ಬೇಕಲ್ಲ. ನೋಡಿ ರಾಯ್ರೆ, ಪಕ್ಕದ ರೋಡಲ್ಲ, ಪಕ್ಕದ ಮನೆ ಹೋಗ್ಬೇಕಾದ್ರೂ ನನಗೆ ಹೇಳ್ಬಿಟ್ಟು ಹೋಗ್ಬೇಕು. ನೀವು ನಿಮ್ಮ ಜೊತೆ ನಮ್ಮ ಹುಡುಗರು ಬರ್ತಾರೆ. ಅಗ್ನಿ, ನಿಮ್ದ್ಯಾಕೋ ತುಂಬ ಜಾಸ್ತಿ ಅತಿ ಆಯ್ತು ನೋಡಿ. ನನಗೆ ಸ್ವಾತಂತ್ರ್ಯ ಅಂದರೆ ಇಷ್ಟ. ನಾನು ಸ್ವತಂತ್ರವಾದ ವ್ಯಕ್ತಿ. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಯಾಕೆ ಎಲ್ಲದಕ್ಕೂ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕಾ? ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಬೇಕಾ? ಹಾಂ, ಈ ದಿನ ನಿಮಗೆ ಶುಭ ಸುದ್ದಿ ಕಾದಿದೆ. ಹೀಗೆ ಆಗ್ಲಪ್ಪ. ಬರೀ ಇನ್ನೊಂದು ಕಪ್ ಕಾಫಿ ಕೊಡು. ಪರಿಮಳ ಮಂಜುನಾಥ್ ಅವರೇ, ಇನ್ನೊಂದು ಕಪ್ ಕಾಫಿ ಕೊಡ್ತೀರಾ? ನೈಸಾಗಿ ಪರಿಮಳ ಮಂಜುನಾಥ್ ಅಂದ್ಬಿಟ್ರೆ ಕಾಫಿ ಕೊಟ್ಬಿಡ್ತೀನಲ್ವಾ? ಈಗ ತಾನೇ ಕೊಟ್ಟು ಹೋದ್ನಲ್ರಿ. ಒಂದು ಕಪ್ ಕುಡ್ದಿದ್ರಿ, ಮತ್ತೊಂದು ಕಪ್ಪ ಅಲ್ಲ. ಮಗಳಿಗೆ ಕಾಫಿ ಕೊಟ್ಟು ಬರೋಷ್ಟರಲ್ಲಿ ಇನ್ನೂ ಒಂದು ಕಪ್ ಕಾಫಿ ಬೇಕಂತ ಇವ್ರಿಗೆ. ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಾ? ಪಾಪ ಆರ್ತಿ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ, ಇವ್ರಿಗೆ ಕಾಫಿ ಬೇಕಂತೆ. ಯಾಕೆ ಬರೀ ಆರ್ತಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಮತ್ತಿನ್ನೇನ್ರಿ, ವಿಕ್ಕಿ ಯೋಚನೆಯಲ್ಲಿ ರಾತ್ರಿ ಇಡೀ ಅವಳು ನಿದ್ದೆ ಮಾಡಿಲ್ಲ. ಈಗೇನ್ ಮಾಡ್ತಾ ಇದ್ದಾಳೆ? ಬೆಳಗ್ಗೆ ಬೇಗ ಎದ್ಲು, ಅದೇನೋ ಕಿವಿಗೆ ಹಾಕೊಂಡು ವಿಷ್ಣು ಸಹಸ್ರನಾಮ ಕೇಳ್ತಾ ಇದ್ದಾಳೆ. ಏನ್ ಗೊತ್ತಾ, ನಾನು ರಾತ್ರಿ ನೀರು ಕುಡಿಯೋಕೆ ಅಂತ ಎದ್ದಿದ್ದೆ, ಆಗ ಅವಳು ಎದ್ದಿದ್ಲು. ಯಾಕಮ್ಮ ಆರ್ತಿ ಏನಾಯ್ತು ಅಂತ ಕೇಳಿದಾಗ, ನೋಡಮ್ಮ ನಾಳೆ ಒಂದಿನ ಕಾಯ್ತೀನಿ, ವಿಕ್ಕಿ ಅವ್ರೇನಾದ್ರೂ ಫೋನ್ ಮಾಡದೇ ಇದ್ರೆ ಪರಿಸ್ಥಿತಿ ನೆಟ್ಗಿರಲ್ಲ ಅಂತಂದ್ಲು. ನನ್ಗೆ ಯಾಕೋ ಎಲ್ಲ ಕೈ ಮೀರಿ ಹೋಗ್ತಿದೆ ಅನ್ನಿಸ್ತಿದೆ. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಸರಿ, ಏನು ಕಾಯೋದು ಬೇಡ, ನಾವೇ ಹೋಗಿ ವೇದಾಂತ್ ಹತ್ರ ಮಾತಾಡೋಣ. ಅವಳ ಡೆಲಿವರಿ ಡೇಟ್ ಬೇರೆ ಹತ್ರ ಬರ್ತಾ ಇದೆ. ಆ ಟೈಮಲ್ಲಾದರೂ ವಿಕ್ಕಿ ಜೊತೆಲಿ ಇರಬೇಕಲ್ವಾ? ಇರೋ, ಇವತ್ತೇ ಹೋಗಿ ವೇದಾಂತ್ ಹತ್ರ ಮಾತಾಡ್ಕೊಂಡು ಬರೋಣ. ಸತ್ಯ ಕಹಿ, ಆದರೆ ಈ ಸತ್ಯನ ಆರ್ತಿ, ಮಂಜು, ಅಪ್ಪ, ಅಮ್ಮ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ದೇವ್ರೆ, ಯಾವತ್ತೂ ನನಗಿಷ್ಟು ಭಯ ಆಗಿರಲಿಲ್ಲ. ಇವತ್ತು ಯಾಕೆ ಹೀಗಾಗ್ತಿದೆ? ಬಟ್ ನಾನು ಸತ್ಯ ಮುಚ್ಚಿಡೋದಕ್ಕಾಗಲ್ಲ, ಅವ್ರಿಗೆ ಹೇಳಲೇಬೇಕು. ಎಲ್ಲರಿಗೂ ದುಃಖನ ಸಹಿಸ್ಕೊಳ್ಳೋ ಶಕ್ತಿ ಕೊಡು. ಏನು ಹೇಳ್ತಾ ಇದೀಯ? ದಿಕ್ಕಿಗೆ ಏನಾಯ್ತಾ ಹೇಳಪ್ಪ. ಜನ ಹೇಳ್ತಿದ್ದೀನಿ ಅಜ್ಜಿ, ಬಾವ ಬರಲ್ಲ ಬರಲ್ಲ. ಅಮ್ಮು, ನೀನ್ ಹೇಳ್ತಿರೋದು ನಿಜನಾ? ಸರಿಯಾಗಿ ಹೇಳು, ಸುಳ್ಳು ಹೇಳ್ಬೇಡ. ಇಂಥ ವಿಷಯದಲ್ಲಿ ಹುಡುಗಾಟ ಆಡ್ಬೇಡ ನೀನು. ಬಾವ ತಿಂಗಳಿಂದ ಆಕ್ಸಿಡೆಂಟ್ ತೀರೋದ್ರು.
ಆಕ್ಸಿಡೆಂಟ್. ಅಮ್ಮು ಪ್ಲೀಸ್ ಅಮ್ಮು ಸತ್ಯ ಹೇಳು ಸಾಕು ಅಮ್ಮು ಪ್ರಾಣಿ ಸಾಕು ವಿಕೆಟ್ ಬಂದ್ಬೇಡ ವಿಕೆಟ್ ಬಂದ್ಬಿಡು ಪ್ಲೀಸ್ ಬಂದ್ಬಿಡು ಅಜ್ಜಿ ಸುಳ್ಳು ಹೇಳ್ತಿದ್ದಾಳೆ ಅಜ್ಜಿ 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 ಸುಳ್ಳು ಹೇಳ್ತಿದ್ದಾಳೆ ವಿಕೆಣ ನೀನ್ ಬರ್ತೀಯ ಅಲ್ವಾ ಕಲಿ ಸಮಾಧಾನ ಮಾಡು ಸಮಾಧಾನ ಮಾಡು. ವಿಕ್ಕಿ ಅಯ್ಯೋ ದೇವ್ರೆ, ವಿಕ್ಕಿನೇ ಯಾಕೋ ಕರ್ಕೊಂಡೆ. ನನ್ನ ಹತ್ರ ಕರ್ಕೊಬಾರ್ದಾಗಿತ್ತ, ನನ್ನ ಮೊಮ್ಮಗ ಇರಬಾರ್ದಾಗಿತ್ತ. ವಿಕ್ಕಿಗೆ ಯಾಕಪ್ಪ ಇಂತ ಸಾವು ಕೊಟ್ಟೆ? ನನ್ ಕರ್ಕೊಬಾರ್ದಾಗಿತ್ತೇನಪ್ಪ ದೇವ್ರೆ. ಅಯ್ಯೋ ವಿಕ್ಕಿ ವಿಕ್ಕಿ ಬಾವ ದುಬೈಗೆ ಹೋಗ್ಲಿಲ್ಲ. ಅವರು ಕಾರಲ್ಲಿ ಹೋಗ್ತಿರುವಾಗ ಲಾರಿ ಗುದ್ದಿ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ವಿಷಯನ ನಿಮ್ಗೆ ಆ ಟೈಮಲ್ಲಿ ಹೇಳೋದಕ್ಕೆ ಧೈರ್ಯ ಇರಲಿಲ್ಲ. ಬೇರೆ ಗರ್ಭಿಣಿ ಇದ್ಲು. ವಿಷಯ ಹೇಳಿದ್ರೆ ನೀವೆಲ್ಲರೂ ಹೇಗೆ ತಗೋತೀರಾ ಅಂತ ಗೊತ್ತಿರ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ವಿ. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು
ಕೂತ್ಕೊಳ್ಳಿ. ಹೇಗಿದ್ದೀರಾ? ಹೋಗಿ ಭಾವ, ನೀವು ನನ್ನ ಮಾತಾಡ್ಸ್ಬೇಡಿ. ಯಾಕೆ? ಏನ್ ಭಾವ ನೀವು ನಿಮ್ಮ ತಮ್ಮಂಗೆ ನೀವು ಬುದ್ಧಿ ಹೇಳೋದಕ್ಕಾಗೋದಿಲ್ವಾ? ಎಷ್ಟು ದಿನ ಆಯ್ತು ಅವ್ರು ದುಬೈಗೆ ಹೋಗಿ. ನಂಗೂ ಹೇಳಿ ಹೇಳಿ ಸಾಕಾಗೋಯ್ತು. ಅದಕ್ಕೆ ನಾನೇ ದುಬೈಗೆ ಹೊರಟಿದ್ದೆ. ಹಾಂ, ಗೊತ್ತಾಯ್ತು ಆರ್ತಿ. ಅಮೂಲ್ಯ ಹೇಳಿದ್ಲು. ಮತ್ತೆ ಗೊತ್ತಿದ್ರು ಸುಮ್ಮನೆ ಇದ್ದೀರಲ್ವಾ? ನೀವಾದ್ರೂ ಹೋಗಿ ಅವ್ರನ್ನ ದುಬೈಯಿಂದ ಕರ್ಕೊಂಬರ್ಬೋದಲ್ವಾ? ಪ್ಲೀಸ್ ಭಾವ, ಅರ್ಥ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಬಿಕ್ಕಿಯವ್ರು ನನ್ನ ಜೊತೆ ಇರಬೇಕೋ ಬೇಡವೋ ನೀವೇ ಹೇಳಿ. ಅಮೂಲ್ಯ ಇದ್ದಾಳಲ್ವಾ? ಅಮ್ಮು ನನ್ನ ಜೊತೆಗಿದ್ದಾಳೆ ಗೊತ್ತು ಭಾವ. ಆದರೆ ವಿಕ್ಕಿಯವರು ನನ್ನ ಜೊತೆಗಿರ್ಬೇಕು ಅಲ್ವಾ? ಆರ್ತಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಮನೆಯವರೆಲ್ಲ ಇದ್ದೀವಲ್ಲ, ನಾವಿರ್ತೀವಿ. ಅದೆಲ್ಲ ನನಗೆ ಗೊತ್ತಿಲ್ಲ ಭಾವ. ನನಗಂತೂ ನಿಮ್ಮ ಮೇಲೆ ತುಂಬಾನೇ ಕೋಪ ಇದೆ. ಭಾವ, ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ನನ್ನ ಮೇಲೆ ಭಯ ಇದೆ, ಅದಕ್ಕೆ ನನ್ನನ್ನು ಸಮಾಧಾನ ಮಾಡಿಕೊಂಡು ನನ್ನನ್ನು ಆಚೆ ಕರ್ಕೊಂಡು ಬನ್ನಿ ಅಂತ ನಿಮ್ಮನ್ನು ಕಳ್ಸಿದಾರಲ್ವಾ? ನಾನಂತೂ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಚೆನ್ನಾಗಿ ಹೋಗ್ದು ಉಪ್ಪಿನಕಾಯಿ ಹಾಕಿ. ಏರಿಯಾ ತಂದ್ಕೋ ಮಗಳೇ. ಏನಾದರೂ ಮಾತಾಡು. ಹೀಗೆ ಸುಮ್ಮನೆ ಇಟ್ಬಿಡ್ಬೇಡ. ಏನಾದರೂ ಮಾತಾಡು ಕಂದ. ಕಂದ ಬಂಗಾರ, ಇನ್ನು ಸ್ಕೂಲ್ವರೆಗೂ ನಾನೇ ಡ್ರಾಪ್ ಮಾಡೋದಾ? ಹಾಗೆ ಡೋಂಟ್ ವರಿ, ಡೈಲಿ ನಾನೇ ಡ್ರಾಪ್ ಮಾಡ್ತೀನಿ. ಓಕೆ? ಅಮ್ಮ, ಧೈರ್ಯ ಹೇಳಕ್ಕಾಗಿರೋದ ನೀವೇ ಗಟ್ಟ ಕೂತ್ರೆ ಹೇಗೆ? ಅಮ್ಮು, ನಮಗೆ ವಿಷಯ ತಿಂದಾಗ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಆರ್ತಿ ಈ ವಿಷಯ ಹೇಗೆ ತಗೊಳ್ತಾಳೆ? ಅಮ್ಮು, ಅವ್ಳು ಡ್ಯೂ ಡೇಟ್ ಬೇರೆ ಹತ್ರ ಬರ್ತಾ ಇದೆ. ಇದೇ ವೀಕಲ್ ಅಲ್ವಾ?
ಹೇಗೆ ಹೇಳೋದು ಅವಳಿಗೆ? ತುಂಬಾ ದಿನ ಅಂತೂ ಈ ವಿಷಯನ ಮುಚ್ಚಿಡಕ್ ಆಗಲ್ಲ ಅಮ್ಮು. ಅದಕ್ಕೆ ವೇದಾಂತ್ ಅಲ್ಲಿಗೆ ಹೋಗಿದ್ದಾನೆ. ಎಷ್ಟೊತ್ತಿಗೆ ವಿಚಾರನ ಹೇಳಿರ್ತಾನೆ. ಅಯ್ಯೋ ದೇವ್ರೆ, ಆರ್ತಿ ಮೊದಲೇ ಸೂಕ್ಷ್ಮ ಸ್ವಭಾವದವಳು. ಈ ವಿಚಾರನ ಹೇಗೆ ಅರಗಿಸ್ಕೊತಾಳೋ ಏನೋ ಗೊತ್ತಿಲ್ಲ. ಅಮ್ಮೋ, ವೇದಾಂತ್ ಒಂದ್ಸಾರಿ ಫೋನ್ ಮಾಡಿ ಕೇಳಿ ನೋಡು. ಈಗಲೇ ಕಾಲ್ ಮಾಡ್ತೀನಿ. ಹಾ ವೇದಾಂತ್, ಏನು? ಹಾ, ನಾನು ಈಗಲೇ ಬರ್ತೀನಿ. ಅಮ್ಮೋ, ಏನಾಯ್ತಮ್ಮ? ಅಜ್ಜಿ, ಅಕ್ಕಂಗೆ ಡೆಲಿವರಿ ಪೇನ್ ಶುರು ಆಗಿದೆಯಂತೆ. ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ವೇದಾಂತ್ ಈಗಲೇ ಬಾ ಅಂತ ಹೇಳ್ದ. ಹೋಗ್ಬೇಕು. ಅಣ್ಣ ನೋಡ್ಕೊಳ್ಳೋ. ಅಮ್ಮ, ಇಲ್ಲಿಂದ ಬಿಡು, ನೀನ್ ಮೊದ್ಲು ಅಲ್ಲೋಗು. ಅಯ್ಯೋ ದೇವ್ರೆ, ಎಲ್ಲ ಕಷ್ಟಗಳು ಒಂದೇ ಸಲ ಕೊಡ್ತೀಯಲ್ಲಪ್ಪ. ತಾಯಿನೂ ಆರೋಗ್ಯವಾಗಿದ್ದಾಳೆ. ಬರ್ತೀನಪ್ಪ. ಪುಟ್ಟ, ಹೇಳಮ್ಮ. ಹೇಳು ಮಕ್ಕಳೇ. ನನ್ನ ಮಗು ಗಂಡು ಮಗು ತುಂಬಾ ಚೆನ್ನಾಗಿದೆ. ನಿಮಿಷ.
ವಿಕ್ರಾಂತ್, ನೀನು ನಿನ್ನ ಮಗನ ಹೀಗೆ ಬೆಳೆಸ್ಬೇಕು ಹಾಗೆ ಬೆಳೆಸ್ಬೇಕು ಅಂತ ಸಾಕಷ್ಟು ಪ್ಲಾನ್ಸ್ ಮಾಡಿದ್ದಲ್ಲ, ಅದೆಲ್ಲ ನಾನು ನೆರವೇರಿಸ್ತೀನಿ. ನಾನು ಇದನ್ನು ಹೇಗೆ ನೋಡ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೂನಿಯರ್ನ ನೋಡ್ಕೊಂಡು ನಿನ್ನ ಥರನೇ ಒಬ್ಬ ಒಳ್ಳೆ ಮನುಷ್ಯನಾಗ ನಾನು ನಿನ್ನ ಮೇಲಿಂದ ನೋಡಿ ಖುಷಿ ಪಡ್ತಾನೆ ಇರಬೇಕು. ಹಾಗೆ ಮಾಡ್ತೀನಿ. ಇದು ನನ್ನ ಜವಾಬ್ದಾರಿ. ಬದುಕಂದ್ರೇ ಹಾಗೆ ಅಕ್ಕ. ಸೋಲು ಗೆಲುವು ಏರು ಇಳಿತಾ ಇದ್ದೇ ಇರತ್ತೆ. ಗೆದ್ದಾಗ ತುಂಬ ಬೀಗಬಾರ್ದು, ಸೋತಾಗ ತುಂಬ ಕುಗ್ಬಾರ್ದು. ಅದೇ ಬದುಕು, ಅದೇ ಜೀವನ ಅಕ್ಕ. ನೀನು ನೋವು ನನಗೆ ಅರ್ಥ ಆಗತ್ತೆ. ಆದರೆ ಈ ಜೀವನ ಎಂಥ ವಿಪರ್ಯಾಸ ನೋಡು. ಒಂದೇ ದಿನ ದುಃಖನೂ ಕೊಟ್ಟಿದೆ, ಖುಷಿನೂ ಕೊಟ್ಟಿದೆ. ನಿನಗೆ ಇವತ್ತೇ ಯಾಕೆ ಡೆಲಿವರಿ ಆಯಿತು ಹೇಳು? ಆ ದೇವರೇ ಇದನ್ನೆಲ್ಲ ಮಾಡಿಸಿರೋದಕ್ಕ. ವಿಕ್ಕಿ ಭಾವನ್ ನೋವನ್ನೆಲ್ಲ ಮರೆತು ನೀನು ಖುಷಿಯಾಗಿರಲಿ ಅಂತ. ಎಲ್ರಿಗೂ ಧೈರ್ಯ ಹೇಳಿ ಈಗ ಇವನೇ ಎಮೋಷ್ನಲ್ ಆಗ್ತಿದ್ದಾನಲ್ಲ. ಇವ್ ಎಮೋಷ್ನಲ್ ಆದರೆ ಇಲ್ಲೆಲ್ಲರೂ ಎಮೋಷ್ನಲ್ ಆಗ್ತಾರೆ. ಆಗ್ತಿರ್ಕಂಡು ಆಮೇಲೆ ಸಮಾಧಾನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಲೈಫಲ್ಲಿ ನನ್ನ ಫಸ್ಟ್ ಫ್ರೆಂಡ್ ನಾನು ವಿಕ್ರಾಂತ್. ಅವನೆಲ್ಲೂ ಹೋಗಿಲ್ಲ, ನಮ್ಮೆಲ್ಲರ ಒಳಗಡೆ ಇದ್ದಾನೆ. ಈಗ ಜೂನಿಯರ್ ವಿಕ್ರಾಂತ್ ರೂಪದಲ್ಲಿದ್ದಾನೆ. ಆದ್ಯಾ, ನೀನು ವಿಕ್ರಾಂತ್ ಜೊತೆ ಯಾವಾಗಲೂ ಕಿತ್ತಾಡ್ತಿದ್ದಲ್ಲ, ಇನ್ನು ಮುಂದೆ ನೀನು ಅದನ್ನ ನಮ್ಮ ಜೂನಿಯರ್ ಜೊತೆ ಕಂಟಿನ್ಯೂ ಮಾಡ್ಬೋದು. ಅವ್ನು ನೋಡೋದಿಕ್ಕೆ ಸೇಮ್ ಅವ್ರ ಅಪ್ಪನ ಥರನೇ ಇದ್ದಾನೆ. ವಿಕ್ರಾಂತ್ ಜೊತೆ ಚಿಕ್ಕ ವಯಸ್ಸಲ್ಲಿ ನಾನೇ ಆಟ ಆಡ್ತಾ ಇದ್ದೆ. ಅವ್ನ ಜೂನಿಯರ್ ಜೊತೆನೂ ಇನ್ಮೇಲೆ ನಾನೇ ಆಟ ಆಡ್ತೀನಿ. ವಿಕ್ರಾಂತಿಗೆ ಸೈಕಲ್ ತುಳಿಯೋದಕ್ಕೆ ಹೇಳ್ಕೊಟ್ಟಿದ್ದೆ ನಾನು. ಜೂನಿಯರ್ಗೂ ನಾನೇ ಹೇಳ್ಕೊಡ್ತೀನಿ. ವಿಕ್ರಾಂತ್ ಅವ್ನ ಫ್ರೆಂಡ್ಸ್ಗಿಂತ ಹೆಚ್ಚಾಗಿ ಚಿಕ್ಕವನಿದ್ದಾಗ ನನ್ನ ಜೊತೆನೇ ಆಟ ಆಡ್ತಿದ್ದ. ಜೂನಿಯರ್ ಜೊತೆ ಬಂದು ನಾನೇ ಆಟ ಆಡ್ತೀನಿ. ಸೊ ಇನ್ನು ಮುಂದೆ ನೋ ಮೋರ್ ದುಃಖ, ನೋ ಮೋರ್ ಅಳು. ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿಕ್ರಾಂತ್ ಎಲ್ಲೂ ಹೋಗಿಲ್ಲ. ಜೂನಿಯರ್ ರೂಪದಲ್ಲಿ ಈ ಮನೆಗೆ ಆದಷ್ಟು ಬೇಗ ಬರ್ತಿದ್ದಾನೆ. ಇನ್ಫ್ಯಾಕ್ಟ್ ನಾವೆಲ್ಲ ಇವತ್ತಿನ ದಿನ ಸೆಲೆಬ್ರೇಟ್ ಮಾಡಬೇಕು. ವಸಿಷ್ಠ ಕುಟುಂಬದ 3rd ಜನರೇಷನ್ ಮಗು ಮನೆಗೆ ಬರ್ತಾ ಇದೆ. ವೇದಾಂತ್, ಸಮಾಧಾನ ಮಾಡ್ಕೊಳ್ಳಿ. ಕಾಲನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಲ್ವಾ? ದೇವ್ರ ಮೇಲೆ ಭಾರ ಹಾಕ್ಬೇಕಷ್ಟೆ. ಭಗವಂತನೇ ಹೀಗೆ, ಒಂದನ್ನು ಕೊಟ್ರೆ ಇನ್ನೊಂದು ಕಿತ್ಕೊಳ್ತಾರೆ. ಇನ್ಮೇಲೆ ಜೂನಿಯರ್ ವಿಕ್ರಾಂತ್ ಕಂಪ್ಲೀಟ್ ಜವಾಬ್ದಾರಿ ನಂದು. ಅದಕ್ಕೆ ಬನ್ನಿ.
ಅಗ್ನಿ ನೋಡು, ನಾನು ನಿನ್ನ ಪ್ರಾಣ ಉಳಿಸಿದ್ದೀನಿ, ನಿನ್ನ ಕಾಪಾಡಿದ್ದೀನಿ. ಜೀವದಾನ ಮಾಡೋದು ಒಂದು ಜೀವ ತೆಗೆಯೋದು ಮಹಾಪಾಪ. ನಾನು ಬಿಡು ಪ್ಲೀಸ್, ನಾನು ಬಿಟ್ಬಿಡು. ಪಾಪನ ಇದೇ ಸರಿಯಾದ ನಿರ್ಧಾರ. ನೀನ್ ನನಗೆ ಮಾಡಿರೋ ಪ್ರಾಬ್ಲಮ್ಗೆ ನನಗೆ ಆಪ್ಷನ್ನೇ ಇಲ್ಲ. ಹಾಗಾದ್ರೆ ನನ್ನನ್ನ ಯಾಕೆ ನಿನ್ ಜೊತೆ ಕರ್ಕೊಂಡ್ಬಂದೆ? ಚೆನ್ನಾಗಿ ನೋಡ್ಕೊಳ್ತಿರೋರ್ ತರ ಯಾಕೆ ನಾಟಕ ಮಾಡಿದೆ? ಕುರಿನ ಹಾಗೆ ಕಡಿದ್ರೆ ಏನ್ ಮಜಾ ಬರುತ್ತೆ? ಅದೇ ಕುರಿನ ಚೆನ್ನಾಗಿ ಮೈಸಿ ಕೊಪ್ಸಿ ಕಡಿದ್ರೆ ಅದರ ರುಚಿನೇ ಬೇರೆ. ನೋಡು, ನೀನ್ ಮಾಡ್ತಿರೋ ತಪ್ಪು. ವೇದಾಂತ್ ನನ್ನ ಮಗ, ನನ್ಗೇನಾದ್ರು ಆದ್ರೆ ಅವ್ನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ನೀನ್ ತಪ್ಪು ಮಾಡ್ತಿದ್ಯಾ ಅಗ್ನಿ. ಮಿಸ್ಟರ್ ವಶಿಷ್ಠ, ನನ್ ಗುರಿ ತಪ್ಪಿದ್ದಲ್ಲ. ನೀನ್ ನರಳ್ಬೇಕಂತಾನೆ ಹೀಗ್ ಮಾಡಿದ್ದು. ನಿನ್ ಡೆಡ್ ಬಾಡಿನ ನಿನ್ ಮಗ ನೋಡಕ್ ಬಂದಾಗ ಯಾಕಾದ್ರೂ ಆ ಅಗ್ನಿ ಸವಾಸಕ್ಕೆ ಹೋದ್ನು ಅಂತ ಇಡೀ ಜೀವನ ಕೊರಗ್ಬೇಕು. ನಿನ್ ಮಗ ಬರ್ತಾನ? ಹೇಗ್ ಬರ್ತಾನೆ? ನಿನ್ನನ್ನ ನನ್ನ ಕೈಯಿಂದ ಕಾಪಾಡಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಇವತ್ತು ನಿನ್ ಕೊನೆ ದಿನ. ನನ್ನ ತಂದೆ ತಾಯಿನ ಜೈಲಿಗೆ ಕಳ್ಸೋದಿಕ್ಕೆ ನಿನ್ಗೆ ಸಾವೇ ಖಚಿತ. ನೀರು ಕೊಡು. ಏನಾಯ್ತು ವೇದಾಂತ್? ಕೆಟ್ಟ ಕನ್ಸು ಬಿತ್ತಾ? ಅಪ್ಪಾಜಿ, ವೇದಾಂತ್ ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪಾಜಿ ಯಾಕೋ ಸೇಫ್ ಇಲ್ಲ ಅಂತ ಅನಿಸ್ತದೆ. ನಾನು ಈಗಲೇ ಹೋಗ್ಬೇಕು. ವೇದಾಂತ್ ಪ್ಲೀಸ್, ಮಧ್ಯರಾತ್ರಿ ಆಗಿದೆ, ಈಗ ಎಲ್ಲಿಗೆ ಅಂತ ಹೋಗ್ತೀಯಾ? ಅಪ್ಪಾಜಿ ಜೀವ ಡೇಂಜರ್ ಅಲ್ಲಿ ಇದ್ರು ರಾತ್ರಿ ಆಗಿದೆ ಅಂತ ನಾನು ಇಲ್ಲೇ ಇರ್ಬೇಕಾ? ಇಲ್ಲ ಮೂಲ್ಯ, ಸಮಥಿಂಗ್ ಇಸ್ ರಾಂಗ್. ಐ ಕ್ಯಾನ್ ಸೆನ್ಸ್ ಇಟ್. ನಾನು ಹೋಗ್ಲೇಬೇಕು. ನಾನು ಹೋಗ್ತೀನಿ. ಪ್ಲೀಸ್ ವೇದಾಂತ್, ನಿನಗೆ ಬಿದ್ದಿದ್ದು ಕನ್ಸ್ ಅಷ್ಟೇ. ಅಪ್ಪಾಜಿ ನಿಜವಾಗ್ಲೂ ಅಪಾಯದಲ್ಲಿರಲ್ಲ. ವೇದಾಂತ್ ಪ್ಲೀಸ್ ಅರ್ಥ ಮಾಡ್ಕೋ. ಅಪ್ಪಾಜಿ ಜೀವಕ್ಕೆ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಅಪಾಯ ಬರ್ಬೋದು. ಅವ್ರು ಇರೋದು ಅಗ್ನಿ ಜೊತೆ. ಅವ್ರು ಮೊದಲೇ ರಣ ಹತ್ತು ಹೊಂಚಾಕಿ ಬೇಟೆ ಆಡ್ತಾರೆ. ಅಪ್ಪಾಜಿಗೆ ನನ್ನ ಅವಶ್ಯಕತೆ ಇದೆ. ನಾನು ಹೋಗ್ಲೇಬೇಕು. ಪ್ಲೀಸ್ ನನ್ನ ತಡಿಬೇಡ. ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪಾಜಿ ಅಪ್ಪಾಜಿ ನೋಡ್ಬೇಕು. ಎಲ್ಲಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಹೇಳೋದು, ಆತರದಲ್ಲಿ ಮೂಗು ಕುಯ್ಕೊಳ್ಬಾರ್ದು ಅಂತ. ನನಗೆ ನಿನ್ ಗಾಬರಿ, ನಿನಗೆ ನಿನ್ ತಂದೆ ಮೇಲಿರೋ ಪ್ರೀತಿ ಎಲ್ಲ ಅರ್ಥ ಆಗುತ್ತೆ ವೇದ. ಹಾಗಂತ ಮಧ್ಯರಾತ್ರಿಲಿ ನಿಮ್ ತಂದೆನ ಹುಡ್ಕೋದಿಕ್ ಹೋದ್ರೆ ನಿಮ್ ತಂದೆ ಸಿಗ್ತಾರಾ? ಹೋಗ್ಲಿ, ಅವ್ರು ಎಲ್ಲಿದ್ದಾರೆ ಅಂತ ಏನಾದ್ರೂ ಗೊತ್ತಾ ನಿಂಗೆ? ಗೊತ್ತಿಲ್ಲ ಅಲ್ವಾ? ಸ್ವಲ್ಪ ತಾಳ್ಮೆ ತಗೋ ವೇದಾಂತ್. ನಿಮ್ ತಂದೆನ ಆದಷ್ಟು ಬೇಗ ಹುಡ್ಕೋಣ, ಆದಷ್ಟು ಬೇಗ ಮನೆಗೆ ಕರ್ಕೊಂಡ್ ಬರೋಣ. ಅಷ್ಟೊಳಗೆ ಅಪ್ಪಾಜಿಗೆ ಏನಾದ್ರು ಆದ್ರೆ? ಅವ್ರಿಗೇನು ಆಗಲ್ಲ ವೇದಾಂತ್. ತಂದೆಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇದೆ. ಆ ಎನರ್ಜಿ ಅವ್ರನ್ನ ಕಾಪಾಡುತ್ತೆ ವೇದಾಂತ್. ನೀನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ತಂದೆನ ಹುಡ್ಕೋದಿಕ್ ಹೋಗೋಣ. ಈಗ ಪ್ಲೀಸ್ ಮಲ್ಕೋ. ಅಪ್ಪಾಜಿಗೆ ಏನೂ ಆಗಲ್ಲ ತಾನೆ? ಖಂಡಿತ ಏನೂ ಆಗಿರಲ್ಲ ವೇದಾಂತ್. ಮತ್ ಕನ್ಸು? ಕನ್ಸುಗಳು ನಾವೇನ್ ಯೋಚನೆ ಮಾಡ್ತಾ ಮಲಗಿರ್ತೀವೋ ಅದೇ ಕನ್ಸು ಬೀಳತ್ತಷ್ಟೇ. ಕನ್ಸಿಗೂ ನಮ್ ನಿಜ ಜೀವನಕ್ಕೂ ಯಾವ ಸಂಬಂಧನೂ ಇಲ್ಲ ವೇದ.
ಎಲ್ಲಿಗೆ ವೇದಾಂತ್? ಅತ್ತೆ ನೀವೇ ಹೇಳ್ತಿರಲ್ಲ ಯಾವಾಗಲೂ ಹೊರಗಡೆ ಹೋಗ್ಬೇಕಿದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅಂತ. ಮನೆ ಹಿರಿಯರಾಗಿ ಮತ್ತೆ ಮತ್ತೆ ನೀವು ಅದನ್ನೇ ಕೇಳ್ತಿರಲ್ಲ. ಅಮೂಲ್ಯ, ನಾನು ಮಾತಾಡ್ತಾ ಇರೋದು ವೇದಾಂತ್ ಉತ್ತರ ಅಲ್ವಾ? ಅವನ ಉತ್ತರ ಕೊಟ್ರೆ ಸಾಕು. ನಾನು ಉತ್ತರ ಕೊಟ್ಟರು ಅದೇ, ಅವನ ಉತ್ತರ ಕೊಟ್ಟರು ಅದೇ. ಅಮೂಲ್ಯ ಸುಮ್ಮನೆ ಇರು. ಅಮ್ಮ ನಾನು ಅತ್ತೆ ವೇದಾಂತು ಆಫೀಸ್ಗೆ ಹೋಗ್ತಾ ಇದ್ದಾನೆ. ಸುಳ್ಳು. ಒಂದೇ ಒಂದು ಸೆಕೆಂಡ್ ಬರ್ತಾ ಇಲ್ಲ. ಬಾಸ್ ಬಾಸ್, ಅಯ್ಯಯ್ಯೋ ಇದೇನಪ್ಪ ಹಿಂಗೆ ಹೊರಟೋಗಿದ್ದಾರೆ. ಅಟ್ಲೀಸ್ಟ್ ನನ್ನ ಸಂಬಳದ ಚೆಕ್ ಆದ್ರೂ ಸೈನ್ ಆಗ್ತಿ ಅಂತ ಫೈಲಲ್ಲಿ ಮೊದಲೇ ಚೆಕ್ ಇಟ್ಟಿದ್ದೆ, ಅದಕ್ಕೂ ಸೈನ್ ಆಗ್ತಿ ಹಿಂಗೆ ಹೊರಟೋಗೋರಲ್ಲ. ಲೇ ಕಾಂತ, ನಿನಗೆ ಮದುವೆ ಆಗಕ್ಕೆ ಹುಡುಗಿ ಸಿಗ್ತಾ ಇಲ್ಲ, ಇಲ್ಲಿ ಇವ್ರು ನಿನ್ ಸಂಬಳದ ಚೆಕ್ಗೆ ಸೈನ್ ಆಗ್ತಾ ಇಲ್ಲ. ನಿನ್ನ ಲೈಫಲ್ಲಿ ಯಾರು ಸೀರಿಯಸ್ ಆಗೇ ತಗೊಂಡಿಲ್ವಲ್ಲ, ಏನೋ ನಿನ್ ಕತೆ. ಅಯ್ಯಯ್ಯೋ. ಆದ್ರೂ ಬಾಸು ಈ ನಡುವೆ ಸರಿಗೆ ಆಫೀಸ್ಗೆ ಬರ್ತಾ ಇಲ್ಲ. ಯಾವತ್ತೂ ಈ ತರ ಮಾಡಿದವ್ರೆ ಅಲ್ವಲ್ಲ ಅವರು? ಯಾಕಿರ್ಬೋದು? ಮೋಸ್ಟ್ಲಿ ಛೋಟಾ ಬಾಸ್ ಫಾರಿನ್ಗೆ ಹೋದ್ರಲ್ಲ, ಅದಕ್ಕೆ ಬಡ ಬಾಸು ಡಲ್ ಆಗ್ಬಿಟ್ಟಿದ್ದಾರೆ. ದೇವ್ರೆ, ಈ ಮನೆ ನನಗೆ ಅನ್ನ ಕೊಟ್ಟಿದೆ, ಅದು ಅಲ್ಲದೆ ಯಾರು ಕೊಡಕ್ಕಾಗದೇ ಇರೋಷ್ಟು ಪ್ರೀತಿ ಕೊಟ್ಟಿದೆ. ದಯವಿಟ್ಟು ಈ ಮನೆಗೆ ಏನು ಆಗದೆ ಇರಂಗೆ ನೋಡ್ಕೊಳಪ್ಪ. ದೇವ್ರೆ, ನಮ್ಮ ಬಾಸ್ ಯಾಕೋ ಇವತ್ತು ತುಂಬಾ ಸೀರಿಯಸ್ ಆಗಿದ್ರು. ಆದಷ್ಟು ಬೇಗ ಅವ್ರು ಅನ್ಕೊಂಡಿದ್ ಕೆಲಸ ಆಗ್ಲಿ, ಆದಷ್ಟು ಬೇಗ ನನ್ನ ಸಂಬಳದ ಚೆಕ್ಗೆ ಸೈನ್ ಹಾಕ್ಲಿ, ಆದಷ್ಟು ಬೇಗ ನಂಗೊಂದು ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿ ಅವ್ರ ಜೊತೆ ಕುಚ್ಚು ಆಗ್ಬಿಡ್ಲ. ನೋಡಪ್ಪ, ನೀನು ಯಾವ್ದಕ್ಕೆ ಅಷ್ಟು ಅಂತೀಯೋ ಅಲ್ವೋ ಗೊತ್ತಿಲ್ಲ, ಆದ್ರೆ ನಂಗೆ ಒಳ್ಳೆ ಹುಡುಗಿ ಸಿಗೋದಕ್ಕೆ ಮಾತ್ರ ಅಷ್ಟು ಅನ್ಲೇಬೇಕು. ಅಶ್ವಿನಿ ನಕ್ಷತ್ರಗಳ ಅಲ್ಲ, ಅಶ್ವಿನಿ ದೇವತೆಗಳ ಅಷ್ಟು ಅನ್ನಿ ಪ್ಲೀಸ್. ಹೌದು, ಅಂದಾಗೆ ಈ ಫೈಲ್ಗಳಿಗೆಲ್ಲ ಸೈನ್ ಹಾಕ್ಸ್ಬೇಕಲ್ಲ, ಏನಪ್ಪ ಮಾಡೋದು? ಬಾಸ್ ಬೇರೆ ಹಿಂಗೋಗ್ಬಿಟ್ರು. ಅಟ್ಲೀಸ್ಟ್ ಇದು ಫೋರ್ಜರಿ ಆದ್ರೂ ಮಾಡೋಣ ಅಂದ್ರೆ ಬಾಸ್ ಸೈನು ಯಲಂಕಾಯಿಂದ ಶ್ರೀಲಂಕಾವರೆಗೂ ಇದೆ, ಅದನ್ನ ಫೋರ್ಜರಿ ಅಲ್ಲ ಜೆರಾಕ್ಸ್ ಮಾಡ್ಸಕ್ಕೂ ಆಗಲ್ಲ ಅಂತ ಪರಿಸ್ಥಿತಿ ನಮ್ದು. ಯಾರಿಗೆಳಣ ನಮ್ಮ ಪ್ರಾಬ್ಲಮ್ಮು? ನನ್ನ ಮಗ ನನ್ನ ಹತ್ರನೇ ವಿಷಯ ಮುಚ್ಚಿಡೋ ಅಷ್ಟು ಅವನನ್ನ ರೆಡಿ ಮಾಡಿದ್ಯಾಲ. ಗ್ರೇಟ್. ನಿನಗೆ ಅಮ್ಮ ಮಗನ್ನ ದೂರ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ? ಮೈ ಡಿಯರ್ ಅತ್ತೆ, ನಿಮ್ಮ ಮಗನ ನಿಮ್ಮಿಂದ ನಾನು ದೂರ ಮಾಡ್ತಾ ಇಲ್ಲ, ನನ್ನ ಗಂಡನ್ನ ಕೆಟ್ಟದ್ರಿಂದ ಕಾಪಾಡ್ಕೊಳ್ತಿದ್ದೀನಿ ಅಷ್ಟೇ. ನಿಮಗೆ ಹೇಗೆ ನನ್ನ ಬಗ್ಗೆ ಗೊತ್ತೋ ನನಗೂ ಅಷ್ಟೇ ಚೆನ್ನಾಗಿ ನಿಮ್ಮ ಬಗ್ಗೆನೂ ಗೊತ್ತು ಅತ್ತೆ. ಏನ್ ಗೊತ್ತು ನಿನ್ಗೆ? ವೇದಾಂತ್ ನನ್ನ ಮಗ, ನೆನಪಿರ್ಲಿ. ನೀನ್ ಅವನನ್ನ ಲವ್ ಮಾಡಿ ಮದ್ವೆ ಆಗಿರ್ಬೋದು, ಆದ್ರೆ ನಾನು ಅವನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವನನ್ನ ಸಾಕಿದ್ದೀನಿ, ಬೆಳೆಸಿದ್ದೀನಿ, ಎಜುಕೇಶನ್ ಕೊಡ್ಸಿದ್ದೀನಿ, ಸಮಾಜದಲ್ಲಿ ಒಂದು ಲೆವೆಲ್ಗೆ ತಂದು ನಿಲ್ಸಿದ್ದೀನಿ. ಅವನಿವತ್ತು ಏನೇ ಆಗಿದ್ರು ಅದು ನನ್ನಿಂದ. ನೋಡಿ ಅತ್ತೆ, ಒಂದು ವಿಚಾರ ಹೇಳ್ತೀನಿ. ನಾನು ನಂದು ನನ್ನಿಂದ ಅಂತ ಮೆರೆದವರೆಲ್ಲ ನೀವು ವೇದನ್ನ ನೋಡ್ಕೊಂಡ್ರಿ, ಬೆಳೆಸಿದ್ರಿ, ಎಲ್ಲ ಓಕೆ. ಬಟ್ ಅವ್ನ ತಲೆ ಯಾಕೆ ಕೆಡ್ಸಿದ್ರಿ? ನಾನೇನ್ ತಲೆ ಕೆಡಿಸ್ದೆ? ಅತ್ತೆ, ನೀವು ಸ್ವಾರ್ಥಿನಿ. ವೇದನ್ನ ಬೆಳೆಸಿದ್ದು ನಿಮ್ ಸ್ವಾರ್ಥಕ್ಕೆ. ವೇದನ್ನ ನಿಮಗೆ ಹೇಗೆ ಬೇಕೋ ಹಾಗೆ ಬೆಳೆಸ್ಕೊಂಡ್ರಿ. ವೇದಾಂತಗೆ ಹುಡುಗಿರ್ ಕಂಡ್ರೆ ಆಗದಿರೋ ಥರ ಮಾಡಿದ್ರಿ. ಅವನ್ನ ಹೇಗೆ ಬೆಳೆಸಿದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ. ಅದೇ ವೇದಾಂತು ಹುಡುಗಿರ್ ಕಂಡ್ರೆ ಆಗದಿರೋನು ಪ್ರೀತಿಸಿ ಮದ್ವೆ ಆದ. ಅವನ್ನ ಯಾರು ಚೇಂಜ್ ಮಾಡಿದ್ರು? ನಾನು ಅಂತ ಹೇಳ್ಕೋಬಹುದು. ಬಟ್ ಸುಮ್ಮನೆ ಕ್ರೆಡಿಟ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅತ್ತೆ, ನಿಮ್ ತರ. ಒಂದು ಚೆನ್ನಾಗಿ ತಿಳ್ಕೊ, ಅವನ್ಗೆ ನಿನಗಿಂತ ನನ್ನ ಮೇಲೆ ನಂಬಿಕೆ ಜಾಸ್ತಿ. ಅವನ್ಗೆ ಹೆಂಡತಿಗಿಂತ ತಾಯಿ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಜಾಸ್ತಿ. ಕರೆಕ್ಟ್ ಅತ್ತೆ, ನಿಮ್ ಮಾತನ್ನ ನಾನು ಒಪ್ಕೊಳ್ತೀನಿ. ಅವನಿಗೆ ಹೆಂಡತಿಗಿಂತ ತಾಯಿ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ.
ಆದರೆ ನಿಮ್ಮ ನಿಜ ಗುಣ ಅವ್ನಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಪ್ರೀತಿ ಗೌರವ ಇರುತ್ತಾ ಅತ್ತೆ? ವೇದಾಂತ್ ನನ್ನ ಮಗ, ಅವನು ನಾನು ಹೇಳಿದ ಮಾತನ್ನ ಯಾವತ್ತೂ ಮೀರಲ್ಲ. ಅವನು ನನ್ನನ್ನು ನಂಬ್ತಾನೆ. ನಾನ್ ಹೇಳಿದ್ದೆ ಅವನಿಗೆ ವೇದವಾಕ್ಯ. ನಿಜ, ನೀವು ಹೇಳಿದ್ದೇ ವೇದವಾಕ್ಯ. ನಿಮ್ಮ ಮಾತನ್ನೇ ಅವ್ನು ನಂಬೋದು. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಮೂಲ್ಯ ಹೇಳ್ದಾಗೆ ಆಯಿತು. ಅಗ್ನಿ ಕ್ರಿಮಿನಲ್ ಮೈಂಡೆಡ್. ಆಗಲೇ ಜಾಗ ಖಾಲಿ ಮಾಡಿದ ಬ್ಲಡ್ಗೆ ರಾಸ್ಕಲ್. ಸಂಖ್ಯೆಪುರದಿಂದ ಅಪ್ಪನ ಹುಡುಕೋ ಪ್ರಯತ್ನ ಮಾಡ್ತಾನೆ. ಯಾವಾಗಲೂ ಡೆಡ್ ಎಂಡೇ ಸಿಗ್ತಾ ಇದೆ. ಆದಷ್ಟು ಬೇಗ ಏನಾದರೂ ಮಾಡಬೇಕು. ಅಪ್ಪ ಅಗ್ನಿ ಜೊತೆ ಇರೋದು ಸೇಫ್ ಬಾ. ಸರ್, ಒಂದು ನಿಮಿಷ. ವೇದಾಂತ್ ಅಂದ್ರೆ ನೀವೇನಾ? ಹೌದು. ನೀವು? ತೋಳಿ ಸರ್. ಏನಿದು? ಬಿಲ್ಡಿಂಗಲ್ಲಿ ಇರೋರು ಕೂಡ ಕೇಳಿದ್ದು ಸರ್. ವೇದ, ನನಗೆ ಗೊತ್ತಿತ್ತು ನೀನು ನಮ್ಮನ್ನು ಹುಡ್ಕೊಂಡಿದ್ದು ತನಕ ಬಂದೇ ಬರ್ತೀಯ. ಈಗ ನಿನ್ನ ತಂದೆ ಬಗ್ಗೆ ತಿಳ್ಕೊಳ್ಳೋ ಆಸೆ ಇದ್ರೆ, ಅವರ ಜೀವಂತವಾಗಿ ನೋಡಬೇಕು ಅಂತಿದ್ರೆ, ಇನ್ನು 10 ನಿಮಿಷ ಇದೇ ಏರಿಯಾದ 3ನೇ ಸ್ಟೇಜಲ್ಲಿರೋ ಬಸ್ ಸ್ಟಾಪ್ ಹತ್ರ ಬಾ. 1 ನಿಮಿಷ ಲೇಟ್ ಮಾಡಬೇಡ, ಮಿಸ್ ಮಾಡಬೇಡ. ಸರಿಯಪ್ಪ, ಮಗುಗೆ ಪೌಡ್ರ್ ಒಂದು ಬೇಕಿತ್ತಷ್ಟೆ. ಅಷ್ಟೇ ತಾನೇ, ತಂದ್ಕೊಡು. ರೀ, ಮಗುಗೊಂದಿಷ್ಟು ಆಟ ಸಾಮಾನು ತರಬೇಕಿತ್ತು. ಸಂಜೆ ಬರ್ತದೆ, ನಾನು ಬರ್ತೀನಿ. ದೇವ್ರೆ, ನನ್ನ ಮಗಳು ತನ್ನ ಗಂಡ ಇಲ್ಲ ಅನ್ನೋದನ್ನು ಮರೆತು ಆ ಮಗುನ ನೋಡಿಕೊಂಡು ಅವಳು ಸಂತೋಷವಾಗಿ ಕಾಲ ಕಳೆಯೋ ಹಾಗೆ ಮಾಡಪ್ಪ. ಪರಿ 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 ಏನ್ರಿ? ಆರತಿ ಮನಸ್ಥಿತಿ ಇವಾಗ ಹೇಗಿದೆ? ಪರವಾಗಿಲ್ಲ, ಇದ್ದಾಳೆ. ಮಗು ಜೊತೆಲಿ ಆಟ ಆಡ್ಕೊಂಡು ಹೇಗೋ ಕಾಲ ಕಳೀತಿದ್ದಾಳೆ. ನನಗಂತೂ ವಿಕ್ಕಿ ಸುದ್ದಿನ ಅವಳು ಹೇಗೆ ತಗೋತಾಳೆ ಅಂತ ಭಯ ಆಗಿತ್ತು. ರೀ, ವೇದಾಂತ ಹೇಳಿದ್ನಲ್ಲ, ವಿಕ್ಕಿನೇ ಮಗುವಾಗಿ ವಾಪಸ್ ಬಂದಿದ್ದಾನೆ ಅಂತ. ಅದನ್ನು ಕೇಳಿಕೊಂಡು ಅವಳು ಗೆಲುವಾಗಿದ್ದಾಳೆ. ನಾವು ಹಾಗೆ ಇರಬೇಕಲ್ವಾ? ಏನೋ ಎಲ್ಲ ಒಳ್ಳೇದಾದ್ರೆ ಸಾಕು. ಮತ್ತೆ ಹಳೆ ಉದ್ಯೋಗ, ಹಳೆ ದುಡಿಮೆ, ಇದ್ರ ಮೇಲೆ ಯಾರು ಕಣ್ಣು ಬೀಳದೆ ಇದ್ರು ಸಾಕು. ಬರ್ತೀನಿ. ಸರಿ. ಆರ್ತಿ, ಅಗ್ನಿ, ನನ್ನ ತಂದೆ ಇಲ್ಲಿ. ಪರವಾಗಿಲ್ಲ ಮಿಸ್ಟರ್ ವೇದಾಂತ್, ವಾಯ್ಸಲ್ಲಿ ಸ್ವಲ್ಪ ಭಯನೂ ಇದೆ. ಇವಾಗ ನಿನಗೆ ಗೊತ್ತಾಯ್ತಾ ಭಯ ಅಂದ್ರೆ ಏನಂತ? ಭಯದ ರುಚಿ ತೋರ್ಸೋದಿಕ್ಕೆ ಈ ಆಟ ಆಡಿದ್ದು.
ನಿನಗೆ ನೋವು ಮಾಡಿದರೆ ನಿನಗೆ ಭಯ ಆಗಲ್ಲ. ನಿನ್ನ ಫ್ಯಾಮ್ಲಿಗೆ ನೋವು ಮಾಡಿದರೆ ನಿನ್ಗೆ ಅರ್ಥ ಆಗತ್ತೆ. ಈ ಭಯ ಈಗಿರಬೇಕು. ಅಗ್ನಿ, ನೀನು ಸ್ವಲ್ಪ ದಿನ ಉಸಿರಾಡೋದಕ್ಕೆ ಬಿಟ್ಟಿದ್ದೀನಿ ಅಂತ ಬಾಲ ಬಿಚ್ಚಬೇಡ. ಇದೆಲ್ಲ ನನ್ನ ಇಟ್ಕೊಳ್ಬೇಡ. ಮರ್ಯಾದೆ ನನ್ನ ಅಪ್ಪ ಇಲ್ಲಿದ್ದಾರೆ, ಹೇಳು ಹೇಳೋ. ನೀನೇನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೋ. ನನ್ನ ಅಪ್ಪ ಇಲ್ಲಿದ್ದಾರೆ, ಹೇಳು. ಅಗ್ನಿ, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ನಿನ್ನೆ ಕೇಳ್ತಿರೋದು, ಹೇಳು. ಏನದು ಶಬ್ದ? ನಿಮ್ಮನ್ನು ಮೊದಲನೇ ಸಲ ಸಂಪಿಗೆಪುರದಾಗ ನೋಡಿದಾಗಲೇ ನನ್ನ ಮನಸ್ಸಲ್ಲಿ ಏನೋ ಒಂದು ಕಳವಳ. ನಲ್ಲಿರೋ ಕಾಂತಿ ನೋಡಿ ನನಗೆ ಇವ್ರು ಗೊತ್ತು ಅಂತ ನನ್ನ ಮನಸ್ಸು 1000 ಸಲಕ್ಕೆ ಹೋಗಿ ಹೇಳ್ತಿತ್ತು. ನೀವೇ ನನ್ನ ಅಪ್ಪ ಅಂತ ಗೊತ್ತಾದಾಗ ನನ್ನ ಖುಷಿ, ಕನ್ಫ್ಯೂಷನ್, ಕೋಪ ಎಲ್ಲ ಒಟ್ಟೊಟ್ಟಿಗೆ 1000 ಎಮೋಷನ್ಸ್ ಒಟ್ಟಿಗೆ ಫೀಲ್ ಆಗ್ತಿತ್ತು. ಅಷ್ಟಿದೆ ನಾನು ನಿಮ್ಮನ್ನ ಅಪ್ಪಾಚಿ ಅಂತ ಕರೀಲಿಲ್ಲ. ಅಯ್ಯೋ ಅಪ್ಪ, ಪ್ಲೀಸ್ ಮನೆಗೆ ಬನ್ನಿ ಅಪ್ಪ. ಈ ಅಂತಿ ನೀವು ಅನ್ಕೊಂಡಾಗ ಒಳ್ಳೆಯವನಲ್ಲಪ್ಪ. ನಮ್ಮ ಫ್ಯಾಮಿಲಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಪ್ಲೀಸ್ ಅಪ್ಪ, ಮನೆಗೆ ಬನ್ನಿ ಅಪ್ಪ. ಆದ್ಯ, ಧ್ರುವ, ಸುಹಾಸಿನಿ ಅಮ್ಮ, ವೈಜಯಂತಿ ಅಮ್ಮ ಎಲ್ಲರೂ ಇದ್ದಾರೆ. ಅಪ್ಪ ಪ್ಲೀಸ್ ಬನ್ನಿ ಅಪ್ಪ. ನೀವು ಬದುಕಿದ್ದೀರ ಅಂತ ನಾನು ಎಲ್ಲರಿಗೂ ಹೇಳಬೇಕು. ನಾನು ನಿಮ್ಮೆಲ್ಲರಿಗೂ ತೋರಿಸ್ಬೇಕು. 25 ವರ್ಷಗಳಿಂದ ನಿಮ್ಮನ್ನು ನೋಡಿದೆ. ನೀವು ಪ್ರೀತಿ ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಅನಾಥ ಬದುಕ್ತಿದ್ದೀವಿ ಅಪ್ಪಾಜಿ. ಕೈ ಮುಗಿತೆ, ಪ್ಲೀಸ್ ಮನೆಗೆ ಬನ್ನಿ ಅಪ್ಪಾಜಿ. ಇವ್ನು ಒಳ್ಳೆ ಮನುಷ್ಯ ಅಲ್ಲ. ಇವ್ನ ಜೊತೆ ನೀವು ಇರಬೇಡಿ. ಪ್ಲೀಸ್ ಮನೆಗೆ ಬನ್ನಿ ಅಪ್ಪಾಜಿ. ಅಪ್ಪಾಜಿ ಪ್ಲೀಸ್ ಮನೆಗೆ ಬನ್ನಿ. ಅಪ್ಪಾಜಿ ಒಂದು ನಿಮಿಷ. ನೀನೇನಾದ್ರೂ ಹೇಳೋದಕ್ಕೆ ಮುಂಚೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಪ್ಲೀಸ್ ನನ್ನ ಮಾತು ಪ್ಲೀಸ್. ಮೊದಲು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳಿ. ನೋಡಿ, ಇವರು ಅಗ್ನಿ ಅಂತ ನನಗೆ ತುಂಬಾ ಬೇಕಾದವರು. ಯಾವುದೇ ಕಾರಣಕ್ಕೂ ನೀವು ಇವ್ರಿಗೆ ತೊಂದರೆ ಕೊಡಬಾರ್ದು. ಅರ್ಥ ಆಯ್ತಾ? ಅವ್ರನ್ನ ಎದುರಾಕೊಳ್ಳೋದು ಒಂದೇ, ನನ್ನನ್ನು ಎದುರಾಕೊಳ್ಳೋದು ಒಂದೇ. ಇನ್ನೊಂದ್ಸಲ ಇವ್ರ ವಿಚಾರಕ್ಕೆ ಬಂದರೆ, ಇವ್ರಿಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ. ಆಗೊಂದು ವೇಳೆ ಆದರೆ ನನ್ನ ಇನ್ನೊಂದು ಮುಖ ನೋಡಬೇಕಾಗತ್ತೆ. ನಾನು ಹೇಳು, ನನ್ನ ಮಾತು ಕೇಳಿ ಅಪ್ಪಾಜಿ. ಹೆಸರು ಹೇಳಿ. ನನಗೆ ನೀವು ನನ್ನ ಅಪ್ಪಾಜಿ ಅಂತ ಕರೆಯೋದು ಇಷ್ಟ ಆಗಲ್ಲ. ಅಲ್ಲ ಪ್ಲೀಸ್ ನನ್ನ ಮಾತು ಅರ್ಥ ಆಗಲ್ವ ನಿಮಗೆ? ನನಗೆ ನಿಮ್ಮ ಹತ್ರ ಮಾತಾಡೋದು ಇಷ್ಟ ಆಗಲ್ಲ.
ಅರ್ಥ ಮಾಡ್ಕೋ. ಯೋಗ್ಯತೆ ಇಷ್ಟೇ ಮಿಸ್ಟರ್ ವೇದಾಂತ್. ನಿನ್ನಪ್ಪ ನಿನ್ಗೆ ಯಾವತ್ತೂ ಸಿಗಲ್ಲ. ಸಿಗೋದಕ್ಕೆ ನಾನ್ ಬಿಡೋದು ಇಲ್ಲ. ಅಗ್ನಿ, ನಿನಗೆ ಹಾವು ಏಣಿ ಆಟ ಗೊತ್ತಾ? ಗೊತ್ತು. ಇವತ್ತು ಹಾವು ನುಂಗಿ ನಾನು ಮತ್ತೆ ಒಂದೇ ಮನೆಗೆ ಬಂದಿರ್ಬೋದು, ಆದ್ರೆ ಮತ್ತೆ ದಾಳ ಹಾಕಿ ಆಗ್ತೀನಿ. ಏಣಿ ಏರಿ ಮೇಲ್ಗಡೆ ಬಂದೇ ಬರ್ತೀನಿ. ನೋಡ್ತೀನಿ, ನಿನ್ನ ಮುಂದೆ ಅಪ್ಪಾಜಿನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ನಿನ್ ಭ್ರಮೆ ಕೂಡ ತುಂಬಾ ಚೆನ್ನಾಗಿದೆ ವೇದಾಂತ್. ಭ್ರಮೆ ಅಲ್ವೋ ಫೂಲ್, ವಾಸ್ತವ. ವೇದಾಂತ್, ಇನ್ ಮುಂದೆ ಅಸಲಿ ಆಟ ಶುರು. ವೇದಾಂತ್ ಫೇಸ್ ರಿಯಾಕ್ಷನ್ ಹೇಗಿದೆ ಅಂತ ನಾನು ನೋಡ್ಬೋದಾಗಿತ್ತು. ಹೌದು, ಏನ್ ಮಾಡ್ದ ಅವನು? ಒಳ್ಳೆ ಅನಾಥ ಮಗು ತರ ಕಾಣ್ತಾ ಇದ್ದ. ಗುಡ್, ಹಾಗೆ ಆಗ್ಬೇಕು. ವೇದಾಂತ್ಗೆ ಅವರಪ್ಪ ಕಣ್ಣು ಎದುರುಗಡೆನೆ ಇದ್ರೂ ಅನಾಥ ಅನ್ನೋ ಭಾವನೆ ಕಾಡಬೇಕು. ಆಗ್ಲೇ ಅವನು ನನ್ನ ಕಡೆ ಬರೋದು. ಇದು ಇನ್ನು ಸ್ಯಾಂಪಲ್ ಅಷ್ಟೇ, ಮುಂದೆ ಇನ್ನೂ ಇದೆ. ವಶಿಷ್ಠ ಕುಟುಂಬ ಹೊತ್ತಿ ಹೊಡಿಬೇಕು. ವಶಿಷ್ಠ ಕುಟುಂಬದಲ್ಲಿ ಒಬ್ರು ಕಂಡ್ರೆ ಒಬ್ರಿಗಾಗಬಾರ್ದು. ಹಾಗೆ ಮಾಡ್ತೀನಿ. ಒಳ್ಳೆ ಪ್ಲಾನೇ ಮಾಡಿದ್ದೀರ. ಆದ್ರೆ ನಿಮ್ಮ ತಲೆ ಎಲ್ಲೆಲ್ಲೋ ಓಡ್ತಾ ಇದೆ. ನಿಮ್ಮ ಗುರಿ ಇದಲ್ವಲ್ಲ. ಗುರಿ ದಿಕ್ಕು ಎಲ್ಲ ಚೇಂಜ್ ಆಗಿದೆ ಸುಹಾಸಿನಿ. ವೇದಾಂತ್ ನನ್ನ ಲೈಫಲ್ಲಿ ಗುರು ಆಗಿ ಬಂದ ಮೇಲೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ಮೊದಲು ಆ ಸೂರ್ಯನಾರಾಯಣ ಸಿಕ್ಕಿದ್ರೆ ಅವನ್ನ ಸಾಯಿಸ್ಬೇಕು ಅಂತಿದ್ದೆ. ಆದ್ರೆ ಈಗ ಬದಲಾಗಿದ್ದೀನಿ ಸುಹಾಸಿನಿ. ವೇದಾಂತ್ ನನಗೆ ಸಾವಿನ ರುಚಿ ತೋರಿಸ್ದ. ನಾನು ಅವನಿಗೆ ಡಬಲ್ ತೋರಿಸ್ತೀನಿ. ಅಗ್ನಿ ಅವರೇ, ನೀವು ಹೇಳ್ತಾ ಇರೋದು ನನಗೊಂಚೂರು ಅರ್ಥ ಆಗ್ಲಿಲ್ಲ. ಅರ್ಥ ಆಗಲ್ಲ. ನಾನು ಅನುಭವಿಸಿದ್ದೀನಿ. ನಿನ್ಗೆ ಏನು ಅರ್ಥ ಆಗತ್ತೆ? ನೋಡು ಸುಹಾಸಿನಿ, ಅವನಪ್ಪನ್ನ ಇಟ್ಕೊಂಡು ಅವನಿಗೆ ಹೇಗೆ ಆಟ ಆಡಿಸ್ತೀನಿ ಅಂತ. ಇನ್ನು ಮುಂದೆ ವೇದಾಂತ್ನಿಂದ ನನ್ನ ಕಾಪಾಡೋದು ಅವನಪ್ಪನೇ. ಒಂದೊಂದ್ಸಲ ಆಸೆನ ಅತಿ ಆಸೆನ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ನಾವು ಸುಹಾಸಿನಿ ಅಮ್ಮನ ಜೊತೆ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದೀವಿ ಗೊತ್ತಾ? ಎಲ್ಲವೂ ಚೆನ್ನಾಗಿತ್ತು. ನಾನು, ಧ್ರುವ, ಆದ್ಯ, ವಿಕ್ರಾಂತ್ ಎಲ್ಲ ಖುಷಿಯಾಗಿ ಬದುಕ್ತಿದ್ವಿ. ವಿಕ್ರಾಂತ್ ನಿಮ್ಮನ್ನು ಹುಡುಕೋದಿಕ್ಕೆ ಹೋಗಿ ನಮ್ಮಿಂದ ದೂರ ಆದ. ನಿಮ್ಮನ್ನು ಹುಡುಕೋದಿಕ್ಕೆ ಎಷ್ಟು ಕಷ್ಟಪಟ್ಟೆ. ನೀವು ಸಿಕ್ಕಿದ್ರು ಸಿಗದೇ ಇರೋ ಹಾಗಾಯ್ತು. ವಿಕ್ರಾಂತ್ ಕಳ್ಕೊಂಡಿರೋ ನೋವನ್ನ ನಾನು ನಿಮ್ಮ ಮೂಲಕ ಮರಿತೀನಿ ಅಂತ ಅಂದ್ಕೊಂಡಿದ್ದೆ. ಮರೆಯಕ್ಕಾಗ್ತಿದ್ರು
ಕಡಿಮೆ ಆಗುತ್ತೆ ಅಂದ್ಕೊಂಡೆ. ನೀವು ವಾಪಸ್ ಮನೆಗೆ ಬರ್ತೀರಾ, ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸಂತೋಷ ಬದುಕ್ತೀವಿ ಅಂತ ಅಂದ್ಕೊಂಡೆ. ಆದ್ರೆ ಈಗ ಅರ್ಥ ಆಗ್ತಿದೆ, ನನ್ನ ಆಸೆಗಳು ಯಾವುದು ನೆರವೇರಲ್ಲ. ನಂದು ಬರೀ ಆಸೆ ಅಲ್ಲ, ಅತಿ ಆಸೆ. ಅಪ್ಪ ಅಮ್ಮನ ಪ್ರೀತಿ ಅನ್ನೋ ನನ್ನ ಹಣೆಯಲ್ಲಿ ಬರ್ತಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅಪ್ಪ ಅಮ್ಮನ ಪ್ರೀತಿ ನನ್ನ ಯೋಗ್ಯತೆಗೆ ಮೀರಿದ ಅನ್ಸುತ್ತೆ. ನಾನು ಅತಿ ಆಸೆ ಪಡ್ತಿದ್ದೀನಲ್ವಾ ಅಪ್ಪ? ಇಲ್ಲ ವೇದಾಂತ್, ನೀನು ಅತಿ ಆಸೆ ಪಟ್ಟಿಲ್ಲ. ವೇದಾಂತ್, ಆಸೆಗೂ ಅತಿ ಆಸೆಗೂ ವ್ಯತ್ಯಾಸ ಏನು ಹೇಳು? ನಂಗೆ ಗೊತ್ತಿಲ್ಲ ಮುಂದೆ. ಅತಿ ಆಸೆ ಅಂದ್ರೆ ನಮ್ಮ ಹತ್ರ ಒಂದು ವಸ್ತು ಇರುತ್ತೆ, ಆದ್ರೆ ಬೇರೆಯವ್ರ ವಸ್ತು ಮೇಲೆ ಆಸೆ ಪಡೋದು. ಆಸೆ ಅಂದ್ರೆ ನಿನ್ನ ಹತ್ರ ಇಲ್ದೇ ಇರೋ ವಸ್ತು ಮೇಲೆ ಅಪೇಕ್ಷೆ ಪಡೋದು. ನೀನ್ ಅಪ್ಪ ಅಮ್ಮ ಪ್ರೀತಿಗೆ ಆಸೆ ಪಡ್ತಾ ಇದೆಯಾ, ಅದು ತಪ್ಪಲ್ಲ ವೇದಾಂತ್. ಆದ್ರೆ ನೀನ್ ಹುಡುಕಾಟದ ಹೋರಾಟದಲ್ಲಿ ಇನ್ ಮುಂದೆ